ಯುಎಸ್ ಡಾಲರ್ನ ಪ್ರಾಬಲ್ಯ ಈಗ ಕಡಿಮೆಯಾಗ್ತಿದ್ಯಾ? ಭಾರತ ಇಟ್ಟಿರುವ ಇಡೀ ಪ್ರಪಂಚದ ಆರ್ಥಿಕತೆಯನ್ನು ಬದಲಾಯಿಸಬಹುದಾದ ಅಂತಹ ಐತಿಹಾಸಿಕ ಹೆಜ್ಜೆ ಏನು? ಜಾಗತಿಕ ವ್ಯಾಪಾರ ಕರೆನ್ಸಿಯಾಗುವ ಹಾದಿಯಲ್ಲಿದೆಯಾ ರೂಪಾಯಿ? ಅಮೆರಿಕದ ಆರ್ಥಿಕ ಹಿಡಿತವನ್ನು ಮುರಿಯಲಿವೆಯಾ ಬ್ರಿಕ್ಸ್ ರಾಷ್ಟ್ರಗಳು? ಯಾರಾದರೂ ದುರಹಂಕಾರಿಗಳಾದಾಗ ಮೊದಲಿಗೆ ಅವರ ಹಿಡಿತ ದುರ್ಬಲಗೊಳ್ಳಲು ಪ್ರಾರಂಭವಾಗುತ್ತೆ ಅಂತ ಹೇಳಲಾಗುತ್ತೆ. ಇವತ್ತು ಯುಎಸ್ ಡಾಲರ್ನದು ಅದೇ ಕಥೆಯಾಗಿದೆ. ಭಾರತವು ಯುಎಸ್ ಡಾಲರ್ನ ಪ್ರಾಬಲ್ಯವನ್ನು ನೇರವಾಗಿ ಪ್ರಶ್ನಿಸುವಂತಹ ಐತಿಹಾಸಿಕ ಹೆಜ್ಜೆಯನ್ನು ಇಟ್ಟಿದೆ. ಈಗ ಭಾರತ ಹೇಳ್ತಾ ಇರೋದೇನೆಂದ್ರೆ, ರೂಪಾಯಿಯನ್ನ ನೇರವಾಗಿ ಬಳಸಿ ಭಾರತದೊಂದಿಗೆ ವ್ಯಾಪಾರ ಮಾಡಿ ಅಂತ. ವಿಶೇಷವೆಂದರೆ ಈ ನಿರ್ಧಾರವು ಭಾರತಕ್ಕೆ ಮಾತ್ರವಲ್ಲದೆ ಬ್ರಿಕ್ಸ್ನಂತಹ ದೊಡ್ಡ ಗುಂಪಿನ ದೇಶಗಳಿಗೂ ಪ್ರಯೋಜನವನ್ನ ನೀಡುತ್ತದೆ. ಆದರೆ ಭಾರತವು ಡಾಲರ್ ಅಪನಗದೀಕರಣದ ವಿರುದ್ಧವಲ್ಲ, ಅಂದ್ರೆ ಡಿಡಾಲರೈಸೇಷನ್ ವಿರೋಧಿಯಲ್ಲ ಅಂತ ಈಗಾಗಲೇ ಸ್ಪಷ್ಟಪಡಿಸಿದೆ. ಇಲ್ಲಿಯವರೆಗೆ ವಿಶ್ವದ ಹೆಚ್ಚಿನ ವ್ಯಾಪಾರವು ಯುಎಸ್ ಡಾಲರ್ಗಳಲ್ಲಿ ನಡೀತಾ ಇತ್ತು. ಅಂತಾರಾಷ್ಟ್ರೀಯ ವ್ಯಾಪಾರದ 85% ಹೆಚ್ಚು ಡಾಲರ್ಗಳಲ್ಲಿ ನಡೆಯುತ್ತದೆ. ವಿಶ್ವದ ಕೇಂದ್ರ ಬ್ಯಾಂಕುಗಳಲ್ಲಿ ಇರಿಸಲಾಗಿರುವ ವಿದೇಶಿ ವಿನಿಮಯ ಮೀಸಲುಗಳಲ್ಲಿ 60% ಡಾಲರ್ಗಳಲ್ಲಿದೆ. ಇದರರ್ಥ ಅಮೆರಿಕ ತನ್ನ ಕರೆನ್ಸಿಯನ್ನು ಜಾಗತಿಕ ಅಸ್ತ್ರವಾಗಿ ಬಳಸುತ್ತೆ. ಅದು ತಾನು ಬಯಸಿದಾಗಲೆಲ್ಲ ಸುಂಕಗಳನ್ನು ವಿಧಿಸುತ್ತದೆ ಮತ್ತು ಬಯಸಿದಾಗಲೆಲ್ಲ ಯಾವುದೇ ದೇಶದ ಮೇಲೆ ನಿರ್ಬಂಧಗಳನ್ನು ವಿಧಿಸುತ್ತದೆ. ಆದರೆ ಈಗ ಬ್ರಿಕ್ಸ್ ಅಂದರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಕ್ರಮೇಣ ಈ ಪ್ರಾಬಲ್ಯವನ್ನ ಪ್ರಶ್ನಿಸಲು ಪ್ರಾರಂಭಿಸಿವೆ. ರಷ್ಯಾ ಈಗಾಗಲೇ ಯುರೋಪ್ ಮತ್ತು ಚೀನಾದೊಂದಿಗೆ ಸ್ಥಳೀಯ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡ್ತಾ ಇದೆ. ಯುವಾನ್ನಲ್ಲಿ ವ್ಯಾಪಾರವನ್ನ ಉತ್ತೇಜಿಸಲು ಚೀನಾ ಸಿಐಪಿಎಸ್ ಅಂದರೆ ಕ್ರಾಸ್ ಬಾರ್ಡರ್ ಇಂಟರ್ ಬ್ಯಾಂಕ್ ಪಾವತಿ ವ್ಯವಸ್ಥೆಯನ್ನ ರಚಿಸಿದೆ. ಹಾಗೆಯೇ ಇದೀಗ ಭಾರತವು ಕೂಡ ತನ್ನ ರೂಪಾಯಿಯನ್ನ ಮುಂದಿಟ್ಟುಕೊಂಡು ಜಗತ್ತಿಗೆ ಹೊಸ ಹಾದಿಯನ್ನ ತೆರೆದಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಬ್ಯಾಂಕುಗಳಿಗೆ ಒಂದು ಪ್ರಮುಖ ಸುತ್ತೋಲೆಯನ್ನ ಹೊರಡಿಸಿತ್ತು. ಬ್ಯಾಂಕುಗಳು ಈಗ ಯಾವುದೇ ಹೆಚ್ಚುವರಿ ಅನುಮೋದನೆ ಇಲ್ಲದೆ ಓಸ್ಟ್ರೋ ಖಾತೆಗಳನ್ನು ತೆರೆಯಬಹುದು ಅಂತ ಅದು ಹೇಳಿದೆ. ಮೊದಲಿಗೆ ಈ ಓಸ್ಟ್ರೋ ಖಾತೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ವಾಸ್ತವವಾಗಿ ಇದು ವಿದೇಶಿ ಬ್ಯಾಂಕುಗಳು ಅಥವಾ ಕಂಪನಿಗಳು ಭಾರತೀಯ ರೂಪಾಯಿಗಳನ್ನು ಠೇವಣಿ ಮಾಡಬಹುದಾದ ಖಾತೆ. ನಂತರ ಅದೇ ರೂಪಾಯಿಗಳೊಂದಿಗೆ ಅವರು ಭಾರತದಿಂದ ಸರಕುಗಳನ್ನು ಖರೀದಿಸಬಹುದು ಅಥವಾ ಭಾರತಕ್ಕೆ ಸೇವೆಗಳನ್ನು ಮಾರಾಟ ಮಾಡಬಹುದು. ಉದಾಹರಣೆಗೆ ಬ್ರೆಜಿಲ್ ಭಾರತದಿಂದ ಔಷಧಿಗಳನ್ನು ಖರೀದಿಸಲು ಬಯಸಿದರೆ ಅದಕ್ಕೆ ಈಗ ಡಾಲರ್ಗಳ ಅಗತ್ಯ ಇರೋದಿಲ್ಲ. ಈಗ ಅದು ತನ್ನ ಓಸ್ಟ್ರೋ ಖಾತೆಯಲ್ಲಿ ರೂಪಾಯಿಗಳನ್ನು ಠೇವಣಿ ಮಾಡುತ್ತದೆ ಮತ್ತು ಭಾರತಕ್ಕೆ ನೇರವಾಗಿ ಪಾವತಿ ಮಾಡುತ್ತದೆ. ಅಂದರೆ ಈಗ ಡಾಲರ್ ಅನ್ನ ಬೈಪಾಸ್ ಮಾಡಲಾಗಿದೆ. ಭಾರತದ ಈ ನಿರ್ಧಾರವು ವಿಶೇಷವಾಗಿ ಬ್ರಿಕ್ಸ್ ದೇಶಗಳಿಗೆ ದೊಡ್ಡ ಬದಲಾವಣೆ ತರಲಿದೆ. ಯಾಕಂದ್ರೆ ರಷ್ಯಾ ಮತ್ತು ಚೀನಾ ಈಗಾಗಲೇ ಡಾಲರ್ ಬದಲಿಗೆ ಸ್ಥಳೀಯ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡ್ತಿವೆ. ಆದರೆ ದಕ್ಷಿಣ ಆಫ್ರಿಕಾ ಮತ್ತು ಬ್ರೆಜಿಲ್ ಡಾಲರ್ ಪರಿವರ್ತನೆಯ ವೆಚ್ಚವನ್ನು ಭರಿಸಬೇಕಾಗಿದೆ. ಈಗ ಭಾರತದ ಈ ನಡೆಯೊಂದಿಗೆ ಬ್ರಿಕ್ಸ್ನ ಸಂಪೂರ್ಣ ಬ್ಲಾಕ್ ಡಾಲರ್ ಪರ್ಯಾಯ ಮಾದರಿಗೆ ಬದಲಾಗಬಹುದು ಮತ್ತು ಇದು ಬ್ರಿಕ್ಸ್ಗೆ ಮಾತ್ರ ಸೀಮಿತವಾಗಿಲ್ಲ. ಇತರ ದೇಶಗಳು ಕೂಡ ಬೇಕಾದರೆ ಈ ವ್ಯವಸ್ಥೆಗೆ ಸೇರಬಹುದು ಅಂತ RBI ಸ್ಪಷ್ಟಪಡಿಸಿದೆ. ಈಗ ಉದ್ಭವಿಸೋ ಪ್ರಶ್ನೆ ಏನಂದ್ರೆ, ಈ ಕ್ರಮವನ್ನು ಯಾಕೆ ತೆಗೆದುಕೊಳ್ಳಲಾಯಿತು ಅಂತ. ವಾಸ್ತವವಾಗಿ ಅಮೆರಿಕವು ಭಾರತೀಯ ಉತ್ಪನ್ನಗಳ ಮೇಲೆ 50% ಸುಂಕವನ್ನು ವಿಧಿಸಿದ್ದ ಸಮಯದಲ್ಲಿ ಈ ನಿರ್ಧಾರ ಬಂದಿತ್ತು. ಈ ಸುಂಕದಿಂದ ಜವಳಿ, ಯಂತ್ರೋಪಕರಣಗಳು, ಲೆದರ್, ಬೂಟುಗಳು ಮತ್ತು ಆಟೋ ಭಾಗಗಳಂತಹ ಕ್ಷೇತ್ರಗಳು ನೇರವಾಗಿ ಪರಿಣಾಮ ಎದುರಿಸ್ತವೆ. ಇದಕ್ಕೆ ಬದಲಾಗಿ ಮೋದಿ ಸರ್ಕಾರ ನೇರ ಉತ್ತರ ನೀಡಿದೆ. ಅದೇನೆಂದರೆ, ಅಮೆರಿಕವು ಭಾರತೀಯ ಸರಕುಗಳ ಮೇಲೆ ಅಡೆತಡೆಗಳನ್ನು ಸೃಷ್ಟಿಸಿದರೆ ಭಾರತವು ತನ್ನ ರೂಪಾಯಿಯನ್ನ ಅಂತಾರಾಷ್ಟ್ರೀಯಗೊಳಿಸುವ ಮೂಲಕ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಅಂತ. ಇದರಿಂದ ಅನೇಕ ಪ್ರಯೋಜನಗಳಿವೆ. ಅವುಗಳೇನೆಂದರೆ, ಇತರ ದೇಶಗಳು ನೇರವಾಗಿ ರೂಪಾಯಿಯಲ್ಲಿ ವ್ಯಾಪಾರ ಮಾಡಿದಾಗ ಭಾರತೀಯ ಕರೆನ್ಸಿಗೆ ಜಾಗತಿಕ ಬೇಡಿಕೆ ಹೆಚ್ಚಾಗುತ್ತೆ. ಇದು ರೂಪಾಯಿಯನ್ನು ಕೇವಲ ದೇಶೀಯ ಕರೆನ್ಸಿಯಾಗಿ ಅಲ್ಲ, ಬದಲಾಗಿ ವ್ಯಾಪಾರ ಕರೆನ್ಸಿಯಾಗಿ ಸ್ಥಾಪಿಸುತ್ತದೆ. ಈ ಹಿಂದೆ ಭಾರತೀಯ ರಫ್ತುದಾರರು ಮತ್ತು ಆಮದುದಾರರು ಡಾಲರ್ ಪರಿವರ್ತನೆಗೆ ಖರ್ಚು ಮಾಡಬೇಕಾಗಿತ್ತು. ಈಗ ಒಪ್ಪಂದವನ್ನು ನೇರವಾಗಿ ರೂಪಾಯಿಗಳಲ್ಲಿ ಮಾಡಲಾಗುವ ಕಾರಣ ಇದು ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ಪರ್ಧೆಯನ್ನು ಹೆಚ್ಚಿಸುತ್ತದೆ.
ವಿದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದ ರೂಪಾಯಿಗಳನ್ನು ಠೇವಣಿ ಮಾಡಿ ಅಲ್ಲಿಂದ ಅದು ಭಾರತಕ್ಕೆ ಬಂದಾಗ ವಿನಿಮಯ ದರ ಸ್ಥಿರವಾಗಿರುತ್ತದೆ. ಇದರಿಂದ ರೂಪಾಯಿ ಬಲಗೊಳ್ಳುತ್ತದೆ ಮತ್ತು ಭಾರತದ ಆರ್ಥಿಕತೆಗೆ ಲಾಭವಾಗುತ್ತದೆ. ಭಾರತವು ಈಗ ಡಾಲರ್ಗೆ ಪರ್ಯಾಯಗಳನ್ನು ಹುಡುಕುತ್ತಿರುವ ದೇಶಗಳ ಸಾಲಿಗೆ ಸೇರಿದೆ. ಇದು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲದೆ ಕಾರ್ಯತಂತ್ರದ ಸ್ವಾತಂತ್ರ್ಯದತ್ತಲೂ ಒಂದು ದೊಡ್ಡ ಹೆಜ್ಜೆ. ಈ ಹೆಜ್ಜೆ ಐತಿಹಾಸಿಕ, ಆದರೆ ಕೆಲವು ಸವಾಲುಗಳು ಕೂಡ ಇವೆ. ಪ್ರಸ್ತುತ ಜಗತ್ತು ಡಾಲರ್ ಮೇಲೆ ಭರವಸೆ ಇಟ್ಟಿದೆ. ಪ್ರತಿಯೊಂದು ದೇಶವು KYC ಮತ್ತು AML ಅಂದರೆ ಆಂಟಿ ಮನಿ ಲಾಂಡ್ರಿಂಗ್ ರೂಲ್ಸ್ ಅನುಸರಿಸಬೇಕಾಗುತ್ತದೆ. ಡಾಲರ್ನ ಹಿಡಿತ ದುರ್ಬಲಗೊಂಡರೆ ಅಮೆರಿಕದ ಆರ್ಥಿಕ ಒತ್ತಡ ಮತ್ತಷ್ಟು ಹೆಚ್ಚಾಗಬಹುದು. ಅದೇನೇ ಇರಲಿ, ಭಾರತದ ಈ ಹೆಜ್ಜೆ ಮಾತ್ರ ಈಗ ಭಾರತ ಕೇವಲ ಆಮದು ರಫ್ತಿಗೆ ಸೀಮಿತವಾಗಿಲ್ಲ ಅಂತನ್ನೋದನ್ನ ಸ್ಪಷ್ಟವಾಗಿ ಸೂಚಿಸುತ್ತದೆ. ತನ್ನ ಕರೆನ್ಸಿಯನ್ನು ಜಾಗತಿಕಗೊಳಿಸುವ ಮೂಲಕ ಭಾರತವು ಈಗ ಆರ್ಥಿಕ ಸ್ವಾತಂತ್ರ್ಯದತ್ತ ಸಾಗುತ್ತಿದೆ ಅಂತಲೂ ಜಗತ್ತಿಗೆ ಸಾರಿ ಹೇಳಲಾಗ್ತಾ ಇದೆ. ಡಾಲರ್ಗೆ ಸವಾಲು ಹಾಕುವ ಈ ರೂಪಾಯಿ ವ್ಯಾಪಾರವು ಒಂದೇ ಒಂದು ಉದ್ದೇಶವನ್ನ ಹೊಂದಿದೆ. ಅದೇನೆಂದ್ರೆ 2047ರ ವೇಳೆಗೆ ಭಾರತವನ್ನು ಜಾಗತಿಕ ಆರ್ಥಿಕ ಶಕ್ತಿಯನ್ನಾಗಿ ಮಾಡುವುದು.